ಹೇಳಿ ಮಾಧವ್ ಅವರೇ, ಯಾಕೆ ಸುಮ್ಮನೆ ಅಂದ್ಬಿಟ್ರಿ? ನೀವು ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ರಾ? ಹೌದು, ಪ್ರೀತಿ. ಯಾರದು? ಅವರು ನೀವು ಯಾಕೆ ಮದುವೆ ಆಗಲಿಲ್ಲ? ಅವರಿಂದ ಯಾಕೆ ದೂರ ಆದ್ರಿ? ತುಳಸಿಯವ್ರು ಯಾಕೆ ಹೀಗೆ ಕೇಳ್ತಿದ್ದಾರೆ? ಪೊಸೆಸಿವ್ನೆಸ್ಸಾ? ಇದು ಒಂಥರ ಚೆನ್ನಾಗಿದೆ, ಸ್ವಲ್ಪ ಗೋಳು ಹಾಕೋತೀನಿ. ತುಳಸಿಯವರೇ, ಈ ವಿಷಯ ನಿಮಗೆ ಗೊತ್ತಾಯ್ತು? ಅದೆಲ್ಲ ಇರಲಿ ಮಾಧವ್ ಅವರೇ, ನೀವು ಮೊದಲು ನನಗೆ ಆ ಹುಡುಗಿ ಬಗ್ಗೆ ಹೇಳಿ. ಅವಳ ಬಗ್ಗೆ ಏನು ಹೇಳಲಿ? ನಾನು ಅವಳನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೆ. ತುಂಬ ಸುಂದರವಾಗಿದ್ಲು, ಅಪ್ಸರೆ ಅಂತಾರಲ್ಲ ಹಾಗಿದ್ಲು. ನನ್ನನ್ನು ಅವಳನ್ನು ಜೊತೆಲಿ ನೋಡಿದವರೆಲ್ಲ ನಿಮ್ಮಿಬ್ರದ್ದು ಹೇಳಿ ಮಾಡಿಸಿ ಜೋಡಿ ಅಂತ ಹೇಳ್ತಾ ಇದ್ರು. ಅಷ್ಟೆಲ್ಲ ಆದ್ಮೇಲೆ ಮತ್ತೆ ಯಾಕೆ ಮದುವೆ ಆಗಲಿಲ್ಲ? ಏನು ಮಾಡೋದು ತುಳಸಿಯವರೇ, ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿರ್ಧಾರ ಆಗಿರುತ್ತಂತೆ. ಅವಳ ಹೆಸರು ನನ್ನ ಹಣೆ ಮೇಲೆ ಬರೆದಿರಲಿಲ್ಲ, ಅದಕ್ಕೆ ನಾನು ಅವಳನ್ನು ಮದುವೆ ಆಗೋಕ್ಕಾಗಲಿಲ್ಲ. ಮಾಧವ್ ಅವರೇ, ದಯವಿಟ್ಟು ಏನಾಯ್ತು ಅನ್ನೋದನ್ನ ಸರಿಯಾಗಿ ಹೇಳಿ. ಮದುವೆಗೆ ನಮ್ಮ ಮನೆಯವ್ರಿಗಾಗಲಿ ಅವರ ಮನೆಯವ್ರಿಗಾಗಲಿ ಒಪ್ಪಿಗೆ ಇರಲಿಲ್ಲ. ಮನೆಯವ್ರಿಗೋಸ್ಕರ ನಾವಿಬ್ಬರು ದೂರ ಆದ್ವಿ. ಹಾಗೆ ನಮ್ಮಿಬ್ಬರ ಮನಸ್ಸಲ್ಲಿ ದುಃಖ ನೋವು ಉಳ್ಕೊಂಡ್ಬಿಡ್ತು. ನನ್ನ ಅಕ್ಕ ನಿನ್ ಗಂಡ ಮಾಧವನಿಗೆ ಬರ್ದಿರೋ ಪ್ರೇಮ ಪತ್ರಗಳು, ನಿನ್ನ ಗಂಡನೇ ನನ್ನ ಅಕ್ಕನ ಸಾವಿಗೆ ಕಾರಣ. ಅವಳು ಪ್ರೀತಿ ಸಿಗ್ಲಿಲ್ಲ ಅನ್ನೋ ಕೊರಗಲ್ಲೇ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಲು. ಓಹೋ, ತುಳಸಿಯವರು ನನ್ನ ಮೇಲೆ ತುಂಬ ಪೊಸೆಸಿವ್ ಆಗಿದ್ದಾರೆ ಅಂತಾಯಿತು. ಈ ಪೊಸೆಸಿವ್ನೆಸ್ನಲ್ಲಿರೋ ಪ್ರೀತಿ ಎಲ್ಲ ಚೆನ್ನಾಗಿರುತ್ತೆ. ತುಳಸಿಯವರನ್ನು ಹೀಗೆ ಯಾವತ್ತೂ ನೋಡಿರಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನೇ ಕಂಟಿನ್ಯೂ ಮಾಡೋಣ. ಮಾಧವ್ ಅವರೇ, ನೀವು ಮತ್ತೆ ಆ ಹುಡುಗಿನ ಭೇಟಿ ಮಾಡಲಿಲ್ವಾ? ಅವಳ ಬಗ್ಗೆ ಎಲ್ಲೂ ವಿಚಾರಿಸ್ಲಿಲ್ವಾ? ಈಗ ಆ ಹುಡುಗಿ ಎಲ್ಲಿದ್ದಾಳೆ ಅಂತನೂ ಗೊತ್ತಿಲ್ವಾ? ಮೊದಲು ಆ ಹುಡುಗಿ ಯಾರು ಅಂತನಾದ್ರೂ ಹೇಳಿ. ಅಲ್ಲ ತುಳಸಿಯವರೇ, ನಿಮಗೆ ಅವಳ ಬಗ್ಗೆ ಯಾಕೆ ಇಷ್ಟೊಂದು ಆಸಕ್ತಿ? ಒಂದು ವೇಳೆ ಅವಳೇನಾದರೂ... ಮಾವ, ಯಾರೋ ಬಂದಿದ್ದಾರೆ. ಬಂದೆ ಪೂರ್ಣಿ, ಯಾರೋ ಬಂದಿದ್ದಾರಂತೆ. ಬನ್ನಿ ಹೋಗಿ ನೋಡೋಣ. ಏನಾಗಲ್ಲ ಸಿರಿ, ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ಸಮರ್ಥ್, ಮೈ ಬೆಂಕಿ ಥರ ಸುಡ್ತಾ ಇದೆ. ನನ್ನ ಮಾತು ಕೇಳು, ಇವತ್ತು ಒಂದಿನ ಕೆಲ್ಸಕ್ಕೆ ಹೋಗ್ಬೇಡ, ಸುಮ್ಮನೆ ರೆಸ್ಟ್ ಮಾಡು ಸಮರ್ಥ್. ಬೇಕಿದ್ರೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ಇದೇನಿದು ಸಿರಿ, ಚಿಕ್ಕ ಮಕ್ಳು ಥರ ಆಡ್ತಿದ್ಯಲ್ಲ, ಇಂಥ ಜ್ವರಕ್ಕೆಲ್ಲ ಎದುರಿ ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತಾ? ಹೆದರ್ಬೇಕು ಅಂತ ಹೇಳ್ತಿಲ್ಲ ಸಮರ್ಥ್, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಪ್ರಪಂಚದಲ್ಲಿ ಬೇರೆ ಯಾರಿಗೆ ಹೆದರದೇ ಇದ್ರೂ ಪರವಾಗಿಲ್ಲ, ಆರೋಗ್ಯದ ವಿಷಯ ಅಂತ ಬಂದಾಗ ಸ್ವಲ್ಪನಾದ್ರೂ ಭಯ ಎಚ್ಚರಿಕೆ ಅನ್ನೋದು ಇರಬೇಕು. ಭಯ ಎಚ್ಚರಿಕೆ ನಿನಗಿದೆಯಲ್ಲ, ಅಷ್ಟು ಸಾಕು. ನಿನ್ನ ಪ್ರೀತಿಯನ್ನ ಜ್ವರನ ಕಮ್ಮಿ ಮಾಡಿಬಿಡುತ್ತೆ. ಒಟ್ನಲ್ಲಿ ಕೆಲ್ಸಕ್ಕೆ ಹೋಗಕ್ಕೆ ಇಂಥ ಮಾತುಗಳೆಲ್ಲ ಆಡ್ತೀಯ ಅಲ್ವಾ? ಹೌದು ಸಿರಿ, ನಾನು ಹೋಗ್ಲೇಬೇಕು. ಅಭಿ ಬೇರೆ ಇಲ್ಲ. ಅಭಿ ಸರು ಕೆಲವೊಂದು ಕೆಲಸಗಳಿಗೆ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಾನು ಈ ಥರ ನೆಪ ಹೇಳ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಹೇಳು? ನೀನೇನ್ ನೆಪ ಹೇಳ್ತಿಲ್ಲ ಸಮರ್ಥ್, ನಿನಗೆ ನಿಜವಾಗ್ಲೂ ಜ್ವರ ಬಂದಿದೆ, ಅರ್ಥ ಮಾಡ್ಕೋ. ಯಾಕೆ ಹೀಗೆ ಹಠ ಮಾಡ್ತಿದ್ಯಾ? ಹಠ ಮಾಡ್ತಿರೋದು ನೀನು. ಈಗ ಆಲ್ರೆಡಿ ಲೇಟ್ ಆಗಿದೆ, ನೀನಿಗೆ ಮತ್ತೆ ಕಿರಿಕಿರಿ ಮಾಡಿ ಇನ್ನೂ ಲೇಟ್ ಮಾಡಬೇಡ. ಒಳ್ಳೆ ನಡತೆ ಇರೋರು ನನ್ನ ಕೆಫೆಯಲ್ಲಿದ್ದರೆ ನನಗಿಷ್ಟ ಆಗುತ್ತೆ. ಒಳ್ಳೆ ನಡತೆ ಇಲ್ದಿರೋರು ನನ್ನ ಕೆಫೆಯಿಂದ ದೂರ ನಡೆದ್ಬಿಡಿ. ನೀವೇನು ಹೊರಡ್ಬೋದು. ಸಂಬಂಧಗಳಿಗೆ ಬೆಲೆ ಇದೆ, ಆದರೆ ಅಕ್ರಮ ಸಂಬಂಧಗಳಿಗಲ್ಲ. ವಿನೋದ್, ಬೇರೆ ಯಾವುದೇ ಭಾವನೆಗಳಿದ್ರೂ ನಿನ್ನಿಂದ ಈ ಹೆಣ್ಣಿಗೆ ಮೋಸ ಆಗಬಾರ್ದು. ಮನೆಯಲ್ಲಿ ಕಾಯ್ತಿರೋ ಆ ಹೆಣ್ಣಿಗೂ ಮೋಸ ಆಗಬಾರ್ದು. ಸರಿ, ನೀವೇನು ಹೊರಡಿ. ಸಾರಿ ಸರ್.
ಹೆಣ್ಣಿನ ಬಗ್ಗೆ ಸಂಬಂಧಗಳ ಬಗ್ಗೆ ಮಾಧವ್ ಅವರು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ಇವರಿಂದಾನೇ ಒಂದು ಹೆಣ್ಣಿಗೆ ಮೋಸ ಆಗೋಕ್ಕೆ ಹೇಗೆ ಸಾಧ್ಯ? ಹಾಗೇನಿಲ್ಲ ಪೂರ್ಣಿ, ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ನೀವು ಯಾವತ್ತೂ ಹೇಳ್ದೆ ಕೇಳ್ದೆ ಅಷ್ಟೊತ್ತು ಹೊರಗಡೆ ಇದ್ದವರಲ್ಲ. ಆದರೆ ಇಡೀ ದಿನ ಆಚೆನೇ ಇದ್ರಿ. ಮನೆಗೂ ಬೇಗ ಬರಲಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿತ್ತು. ಮನೆಗೆ ಬಂದ ಮೇಲೂ ಏನು ಮಾತಾಡೂ ಇಲ್ಲ. ಹೇಳಿ ಅಮ್ಮ, ನೆನ್ನೆ ಏನಾದರೂ ತೊಂದರೆ ಆಯ್ತಾ? ಕೆಲವು ಸತಿ ಸುಳ್ಳುಗಳನ್ನ ಒಪ್ಕೊಳ್ಳಬಹುದು, ನಂಬಲೂಬೋದು. ಆದರೆ ಸತ್ಯನ ಒಪ್ಕೊಳ್ಳೋದಕ್ಕಾಗಲಿ ಅರ್ಗಿಸ್ಕೊಳ್ಳೋದಕ್ಕಾಗಲಿ ತುಂಬ ಕಷ್ಟ ಆಗುತ್ತೆ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹುಡುಕೋ ಒದ್ದಾಡ್ದಲ್ಲೇ ದಿನಗಳು ಕಳೆದೋಗುತ್ತೆ. ಸತ್ಯನಾ ಸುಳ್ಳ? ಏನು ಹೇಳ್ತಿದ್ದೀರಮ್ಮ? ನನಗೆ ನಿಮ್ಮ ಮಾತುಗಳು ಏನೂ ಅರ್ಥ ಆಗ್ತಿಲ್ಲ. ಏನಾಯ್ತು ಅನ್ನೋದನ್ನ ನೇರವಾಗಿ ಹೇಳಿ. ನೀವು ನನ್ನ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗಬಹುದು. ಇಲ್ಲ ಪೂರ್ಣಿ, ನಾನು ಯಾವುದೋ ವಿಷಯಕ್ಕೆ ಹೇಳಿದೆ ಅಷ್ಟೇ. ಒಂದು 10 ನಿಮಿಷ ಹಾಗೆ ಕಣ್ಮುಚ್ಕೊಂಡು ಕೂತಿರ್ತೀನಿ. ಅಮ್ಮ, ಕುಡಿಯೋಕ್ಕೇನಾದ್ರು ತಂದ್ಕೊಡ್ಲಾ? ಬೇಡ, ಒಂದು 10 ನಿಮಿಷ ನಾನೇ ನಿನ್ನ ಕರಿತೀನಿ.